ನಮಸ್ಕಾರ. CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ BV ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಸೆಲ್ಫಿ ಸ್ಪಾಟ್ನಲ್ಲಿ ಯುವಕರ ಹುಚ್ಚು ಸಾಹಸ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್, ನೆಟ್ಟಿಗರಿಂದ ಆಕ್ರೋಶ. ಬರದ ನಾಡಿನಲ್ಲಿ ಕಾಂತಿ ಮೂಡಿಸಿದ ಸೂರ್ಯಕಾಂತಿ, ಬಾಗೇಪಲ್ಲಿ ರೈತರಿಗೆ ಬಂಪರ್ ಬೆಳೆ. ಸುತ್ತೂರು ಜಾತ್ರೆಯಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ 120 ಜೋಡಿಗಳು, ನವ ದಂಪತಿಗಳಿಗೆ ಶ್ರೀಗಳಿಂದ ಆಶೀರ್ವಾದ. ಫೆಬ್ರವರಿ 13ಕ್ಕೆ ಪ್ರೊಫೆಸರ್ MDN ಕಾರ್ಯಕ್ರಮ, ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರಲಿದೆ ರೈತ ನಾಯಕರ ದಂಡು. ವಾರ್ತೆಗಳ ವಿವರ. ಅದು ಯುವ ಪೀಳಿಗೆಯ ನೆಚ್ಚಿನ ತಾಣ. ಪ್ರಕೃತಿಯ ಮಡಿಲಿನಲ್ಲಿರುವ ಆ ತಾಣಕ್ಕೆ ರಾಜಧಾನಿ ಬೆಂಗಳೂರು ಸೇರಿ ನಾನಾ ಭಾಗಗಳಿಂದ ಪ್ರವಾಸಿಗರು ಆಗಮಿಸುತ್ತಾರೆ. ಆದರೆ ಬರುವ ಪ್ರವಾಸಿಗರು ಮಾಡುವ ಹುಚ್ಚು ಸಾಹಸಗಳು ಮಾತ್ರ ನೋಡುಗರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ. ಹೌದು, ಈ ಯುವಕನ ಹುಚ್ಚಾಟ ಒಮ್ಮೆ ಗಮನಿಸಿ. ಈ ಬಂಡಿಯ ಅಂಚಿನಲ್ಲಿ ನಿಂತು ಸೆಲ್ಫಿ ಪಡೆಯಲು ಹೆದರಬೇಕಾದ ಸ್ಥಿತಿ ಇದೆ. ಆದರೆ ಇಂತಹ ಅಪಾಯಕಾರಿ ಜಾಗದಲ್ಲಿ ಇವನು ಮಾಡಿದ ಹುಚ್ಚಾಟದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಇವನ ಈ ಸಾಹಸಕ್ಕೆ ನೆಟ್ಟಿಗರು ಚೀಮಾರಿ ಹಾಕುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರು ಇಂತಹ ಹುಚ್ಚಾಟ ಪುಂಡಾಟ ಆಡಿರುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದ್ದಂತೆಯೇ ನೆಟ್ಟಿಗರ ಆಕ್ರೋಶ ಮುಗಿಲು ಮುಟ್ಟಿದೆ. ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವ ಆವಲಬೆಟ್ಟದಲ್ಲಿ ಪ್ರವಾಸಿಗರ ಮೇಲೆ ನಿಗಾ ಇಡದೆ ನಿರ್ಲಕ್ಷ್ಯ ವಹಿಸಿರುವುದೇ ಪ್ರವಾಸಿಗರ ಪುಂಡಾಟಕ್ಕೆ ಕಾರಣವಾಯಿತಾ ಎಂಬ ಪ್ರಶ್ನೆಯೂ ಎದುರಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಪ್ರವಾಸಿಗರ ಸ್ವರ್ಗ ಎಂದೇ ಖ್ಯಾತಿಯಾಗಿರುವ ಆವಲಬೆಟ್ಟದಲ್ಲಿರುವ ಡೇಂಜರಸ್ ವ್ಯೂ ಪಾಯಿಂಟ್ ಕಲ್ಲು ಬಂಡೆಯ ತುದಿಯಲ್ಲಿ ನೇತಾಡಿ ಇಬ್ಬರು ಯುವಕರು ಹುಚ್ಚಾಟ ತೋರಿದ್ದಾರೆ. ರೀಲ್ಸ್ ಗೋಜಿಗೆ ಬಿದ್ದ ಇಬ್ಬರು ಯುವಕರು ತಮ್ಮ ವಾಟ್ಸ್ಆಪ್ ಸ್ಟೇಟಸ್ ಹಾಗೂ ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪುಂಡಾಟದ ವಿಡಿಯೋ ಹರಿಬಿಟ್ಟಿದ್ದಾರೆ. ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಜೊತೆಗೆ ಯುವಕರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುವ ಆವಲಬೆಟ್ಟದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಪ್ರವಾಸಿಗರ ಮೇಲೆ ನಿಗಾ ಇಡದೆ ನಿರ್ಲಕ್ಷ್ಯ ಮಾಡಿದ ಕಾರಣವೇ ಪ್ರವಾಸಿಗರು ಪುಂಡಾಟಕ್ಕೆ ಕಾರಣವಾಗಿದೆಯಾ ಎಂಬ ಪ್ರಶ್ನೆಯನ್ನ ನೆಟ್ಟಿಗರು ಎತ್ತಿದ್ದಾರೆ. ಬೆಂಗಳೂರಿಗೆ ಸಮೀಪದಲ್ಲಿರುವ ಪ್ರವಾಸಿ ತಾಣಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟ ಹಾಗೂ ಆವಲಬೆಟ್ಟಗಳಾಗಿದ್ದು, ಶನಿವಾರ ಮತ್ತು ಭಾನುವಾರ ಸ್ನೇಹಿತರು ಹಾಗೂ ಸಂಗಾತಿಗಳೊಂದಿಗೆ ಜಾಲಿ ಮಾಡಲು 2 ಬೆಟ್ಟಗಳಲ್ಲಿ ಜನಸಾಗರವೇ ಹರಿದು ಬರುತ್ತೆ. ಬಂದ ಪ್ರವಾಸಿಗರು ಜಾಲಿ ಮಾಡಿ ವಾಪಸ್ ಹೋಗುವುದು ಬಿಟ್ಟು ರೀಲ್ಸ್ ಮಾಡಲು ಕೆಲ ಪುಂಡರು ಹುಚ್ಚಾಟಕ್ಕೆ ಮುಂದಾಗಿದ್ದು, ಇದರಿಂದ ಇತರೆ ಪ್ರವಾಸಿಗರಿಗೆ ತೊಂದರೆ ತರುವಂತಿದೆ ಈ ಹುಡುಗರ ಹುಚ್ಚಾಟ. ಇವರು ಮಾಡಿರುವ ಪುಂಡಾಟದಲ್ಲಿ ಸ್ವಲ್ಪ ಯಾಮಾರಿದ್ರು ಯಮಲೋಕ ಸೇರುವುದು ಖಚಿತ. ಯಾಕೆ ಅಂತೀರಾ? ನೀವೇ ನೋಡಿ. ಆವಲಬೆಟ್ಟದಲ್ಲಿ ಸೆಲ್ಫಿ ವ್ಯೂ ಅಂತಾನೆ ಖ್ಯಾತಿಯಾಗಿರುವ ಈ ಸ್ಪಾಟ್ನಲ್ಲಿ ಈ ಹಿಂದೆ ಅನೇಕ ಘಟನೆಗಳು ನಡೆದಿವೆ. ಈ ಹಿನ್ನೆಲೆಯಲ್ಲಿ ಈ ಕಲ್ಲಿನ ಸುತ್ತ ಮುಳ್ಳು ತಂತಿ ಅಳವಡಿಸಲಾಗಿದೆ. ಅಲ್ಲಿಯೊಬ್ಬ ಹೋಮ್ ಗಾರ್ಡ್ ಅನ್ನು ಕೂಡ ನೇಮಕ ಮಾಡಲಾಗಿದೆ. ಆದರೂ ಹೋಮ್ ಗಾರ್ಡ್ ಇಲ್ಲದ ವೇಳೆ ಕೆಲ ಪುಂಡ ಪೋಖರಿಗಳು ಈ ರೀತಿ ಮಾಡುವುದು ಮಾತ್ರ ವೈಪರ್ಯಾಸವೇ ಸರಿ. ಚಿಕ್ಕಬಳ್ಳಾಪುರಕ್ಕೆ ಸೇರುವಂಥ ಆವಲಬೆಟ್ಟದಲ್ಲಿ ಸೆಲ್ಫಿ ಬಂಡಿ ಅಂತ ಇದು ಒಂದಿದೆ. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕಂತ ಹೇಳ್ತಾ ಇದ್ದೀನಿ ಎಲ್ರಿಗೂ. ಶನಿವಾರ ಭಾನುವಾರ ಅಂದರೆ ಬೆಂಗಳೂರಿಂದ ಸಾವಿರಾರು ಜನ ಒಂದು ಪ್ರವಾಸಿಗರು ಆವಲಬೆಟ್ಟ ನೋಡೋಕ್ಕೆ ಬರ್ತಾರೆ ಮತ್ತು ಸೆಲ್ಫಿ ಬಂಡೆ ನೋಡೋಕ್ಕೆ ಬರ್ತಾರೆ. ಆದರೆ ಕೆಲವರು ಪುಂಡರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಬೇಲಿ ಎಲ್ಲ ಹಾಕಿದ್ದಾರೆ, ಹೋಮ್ ಗಾರ್ಡ್ ಹಾಕಿದ್ದಾರೆ, ಎಲ್ಲ ಸೆಕ್ಯೂರಿಟಿ ಇದೆ. ಆದರೂ ಕೂಡ ತಪ್ಪಿಸ್ಕೊಂಡು ಹೋಗಿ ಆ ಸೆಲ್ಫಿ ಬಂಡೆಯಲ್ಲಿ ಸೆಲ್ಫಿಗಳು ತಗೊಳ್ಳೋದು, ಬೆಂಡೆ ಇಟ್ಕೊಂಡು ನೇತಾಡೋದು, ಹೆಚ್ಚು ಕಮ್ಮಿ ಆಗಿ ಬಿದ್ದೋದ್ರೆ ಈ ಸರ್ಕಾರದವ್ರು ಏನು ಮಾಡ್ತಾರೆ, ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳಾಗ್ತಾರೆ, ಇನ್ನು ಅದಕ್ಕೆ ನಿರ್ಬಂಧ ಮಾಡ್ತಾರೆ. ಪ್ರವಾಸಿಗರು ಸಾವಿರಾರು ಜನ ಬರೋದು ಮರೆ ಆಗ್ತಾರೆ. ಇದೆಲ್ಲ ಈ ಒಂದು ಯುವಕರು ಮಾಡಬಾರ್ದು. ಯಾಕೆಂದರೆ ಅಲ್ಲಿ ನೋಡ್ಕೋಬೇಕು, ವೀಕ್ಷಣೆ ಮಾಡಬೇಕು, ಅಷ್ಟು ಮಾತ್ರ ಬರಬೇಕು. ಆದರೆ ಅಲ್ಲಿ ಹೋಗೋದು, ಅಲ್ಲಿ ರೀಲ್ ಮಾಡೋದಕ್ಕಾಗಲಿ ಇನ್ನೇನೋ ಫೋಟೋಗಳು
ಫೋಟೋಗಳು ವಿಡಿಯೋಗಳು ಮಾಡೋದು ಇವೆಲ್ಲ ಮಾಡಿಬಿಟ್ಟು ಒಬ್ಬರು ಮಾಡೋ ಕೆಲಸ ಇಡೀ ಎಲ್ಲರೂ ಕೂಡ ಅದೇನು ಹೇಳ್ತಾರೆ, ಎಲ್ಲರೂ ಕೂಡ ಅನಾನುಕೂಲಗಳಾಗುತ್ತೆ. ದಯವಿಟ್ಟು ಈ ಕೆಲಸಗಳು ಮಾಡಬೇಡಿ. ಪ್ರವಾಸಿಗರು ಯಾಕೆ ಬರೋದು, ಶನಿವಾರ ಭಾನುವಾರ ತಮ್ಮ ಕಷ್ಟ ನಷ್ಟ ಒಂದು ನೋವುಗಳನ್ನು ಒಂದು ಮರೆಯೋದಕ್ಕೆ ಈ ಒಂದು ಅವಲ್ ಬೆಟ್ಟಕ್ಕೆ ಬರ್ತಾರೆ, ಪ್ರಕೃತಿ ತಾಣ ನೋಡೋಕ್ಕೆ ಬರ್ತಾರೆ, ಪರಿಸರ ನೋಡೋಕ್ಕೆ ಬರ್ತಾರೆ. ಆದರೆ ಅವರು ಬಂದಾಗ ಇಂಥ ಯುವಕರು ಪುಂಡ್ರು ಹೋಗೋದು, ಅಲ್ಲಿ ಸೆಲ್ಫಿ ಬಂಡೆಯಲ್ಲಿ ನೇತಾಡೋದು, ಈ ಬಿದ್ದಿಗಿದ್ದು ಹೋಗ್ಬಿಟ್ರೆ ತೊಂದರೆ ಆಗಿಬಿಟ್ರೆ ಏನಾಗುತ್ತೆ, ಬೇರೆಯವ್ರಿಗೆ ಬರೋದಕ್ಕೆ ಏನು ಮಾಡಿದ್ರೆ ನಿರ್ಬಂಧ ಮಾಡ್ತಾರೆ ಪೊಲೀಸರು ಇದ್ದಾರೆ, ಹೋಮ್ ಗಾರ್ಡು ಇದ್ದಾರೆ, ಆದರೂ ತಪ್ಪಿಸ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಇಂಥವ್ರು ಏನು ಮಾಡೋದು, ಅವ್ರದ್ದೇನಾದ್ರು ತೋರಿಸ್ಕೊಳ್ಳೋಕೆ ಹೋಗೋದು, ಬೇರೆಯವ್ರಿಗೆ ತೊಂದರೆ ಮಾಡೋದು. ಈ ರೀತಿಯಾದಂಥ ಈ ಒಂದು ತೊಂದರೆಗಳು ಮಾಡಬಾರ್ದು. ಯಾಕಂದರೆ ಪ್ರವಾಸಿಗರಿಗೆ ಯಾವುದೇ ರೀತಿಯಂಥ ಅಡ್ಡಿ ಮಾಡಬಾರ್ದು. ನೀವು ಈ ಒಂದು ಅವಲ್ ಬೆಟ್ಟವನ್ನು ಸಂರಕ್ಷಣೆ ಮಾಡಬೇಕೆ ಹೊರತು ಪರಿಸರವನ್ನು ಉಳಿಸ್ಬೇಕು. ಅದು ಬಿಟ್ಟು ಈ ರೀತಿ ಹುಚ್ಚು ಆಟಗಳು ಆಡಬಾರ್ದು. ಆಡಿದ್ರೆ ಅದಕ್ಕೆ ಸರಿಯಾದಂಥ ಒಂದು ಕ್ರಮಗಳು ನಾವು ತಗೋಬೇಕಾಗುತ್ತೆ. ನಾವು ಯುವಕರು ಮತ್ತು ಪರಿಸರ ವೇದಿಕರಾಗ್ಬೋದು, ಸರ್ಕಾರ ಆಗೋದು, ಪೊಲೀಸರು ಇದಕ್ಕೆ ಸರಿಯಾದಂಥ ಕ್ರಮ ತಗೋಬೇಕು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನೀರಾವರಿ ಪ್ರದೇಶದ ಜಮೀನಿನಲ್ಲಿ ಸೂರ್ಯಕಾಂತಿ ಬೆಳೆ ಮೊದಲ ಬೆಳೆಯಾಗಿ ಬೆಳೆದ ರೈತರಿಗೆ ಉತ್ತಮ ಬೆಲೆ ದೊರೆತಿದ್ದು, ಸೂರ್ಯಕಾಂತಿ ಬೆಳೆದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬಾಗೇಪಲ್ಲಿ ತಾಲೂಕಿನ ಕೊತ್ತಕೋಟೆ ಗ್ರಾಮದ ರೈತ ರಾಮಾಂಜಿ ನೀರಾವರಿ ಆಶ್ರಿತ ಜಮೀನಿನಲ್ಲಿ ಕಾವೇರಿ ಸೂರ್ಯಕಾಂತಿ ಬೆಳೆ ಬಿತ್ತನೆ ಮಾಡಿದ್ದಾರೆ. ಕೊಳವೆ ಬಾವಿ ಮೂಲಕ ನೀರಾವರಿ ಆಶ್ರಿತ ಪ್ರದೇಶದ ರೈತರು ಸೂರ್ಯಕಾಂತಿ ಬೆಳೆದಿದ್ದು, ಸುಮಾರು 8 ಎಕರೆ ಪ್ರದೇಶದಲ್ಲಿ ಬೆಳೆದು ಸುತ್ತಮುತ್ತಲಿನ ರೈತರಿಗೆ ಮಾದರಿಯಾಗಿದ್ದಾರೆ. ಅನೇಕ ವರ್ಷಗಳಿಂದ ವ್ಯವಸಾಯವನ್ನೇ ನಂಬಿ ಜೀವನ ಮಾಡುತ್ತಿರುವ ರೈತ ಸೂರ್ಯಕಾಂತಿ ಮೂಲಕ ಉತ್ತಮ ಆದಾಯ ಗಳಿಸಿದ್ದಾರೆ. ಸೂರ್ಯಕಾಂತಿ ಎಣ್ಣೆ ಉತ್ಪಾದನಾ ಬೆಳೆಯಾಗಿದ್ದು, ಈ ಸೂರ್ಯಕಾಂತಿ ಬೀಜದಲ್ಲಿ 40% ಉತ್ತಮ ಗುಣಮಟ್ಟದ ಎಣ್ಣೆ ಅಂಶವಿದೆ. ಹಾಗಾಗಿ ರೈತರಿಗೆ ಸೂರ್ಯಕಾಂತಿ ಬೆಳೆಯುವುದು ಹೆಚ್ಚು ಲಾಭದಾಯಕವಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬೆಲೆ ಬೆಳ್ಕೊಂಡು ಇಲ್ಲೇ ಇದ್ದೀವಿ. ನಮ್ಮ ತಾತನೂ ಆರ್ಥಿಕವಾಗಿ ಬದುಕಿದ್ರು, ಮತ್ತು ಅವರ ನಂತರ ನಮ್ಮ ತಂದೆಯವರು ಅದೇ ರೀತಿಯಲ್ಲಿ ಬೆಲೆ ಬೆಳೀತಾ ಬಂದಿದ್ದಾರೆ. ಮತ್ತು ನಮ್ಮ ಅಣ್ಣ ಅವರು ಅದೇ ಕೆಲಸ ಮಾಡ್ತಾಯಿದ್ದಾರೆ. ಈಗ ನಾನು 8 ಎಕರೆ 15 ಗುಂಟೆಯಲ್ಲಿ ಸನ್ಫ್ಲವರ್ ಹಾಕಿದ್ದೀನಿ. 3 ಲಕ್ಷದಿಂದ 4 ಲಕ್ಷ ಖರ್ಚು ಬಂದಿದೆ ಇದುವರೆಗೂ. ಒಂದು 10 ಲಕ್ಷ ಮೇಲೆ ಬರ್ತದೆ ಅಂತ ನನ್ನ ಆಸೆ ಇದೆ. ಆದಷ್ಟು ಭಗವಂತ ಕಾಪಾಡ್ತಾನೆ ಅಂತ ಒಂದು ಧೈರ್ಯ ಇದೆ. ಭಾನುವಾರ ದಿವಸ ಕೂಡ KR ಪೃಥ್ವಿರಾಜ್ ಅಂತ ನನ್ನ ಮಗ, ಇವರು ಸಹ ಭಾನುವಾರ ಮನೆಯಲ್ಲಿರಲ್ಲ, ಇಲ್ಲಿಗೆ ಬಂದು ವ್ಯವಸಾಯ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಅವರು ಇರ್ತಾರೆ. ಸ್ವಲ್ಪ ಓದಿಸಿ ವ್ಯವಸಾಯನ ಮಾಡಿಸ್ಬೇಕು ಅಂತ ನನ್ನ ಆಸೆ ಇದೆ ಸರ್. ಹೆಂಗಂದ್ರೆ ದೇಶಕ್ಕಾಗಿ ಇಬ್ಬರು ಮಾತ್ರ ಇರೋದು, ಒಬ್ಬ ಸೈನಿಕ, ಎರಡನೇವನು ರೈತ. ಅದಕ್ಕೆ ರೈತನ ಕೆಲಸನೇ ಮಾಡಿಸ್ಬೇಕು ಅಂತ ನಮ್ಮ ಮಗನಿಗೆ ಇವತ್ತಿಂದ ನಮ್ಮ ತಾತ ನಮ್ಮ ಅಪ್ಪನ ಕಲಿಸಿದ್ದಾರೆ, ನಮ್ಮ ಅಪ್ಪ ನನಗೆ ಕಲಿಸಿದ್ದಾರೆ. ನಾನು ನನ್ನ ಮಗನಿಗೆ ಅದೇ ಕಲಿಸ್ಬೇಕಂತ ಅದೇ ರೀತಿಯಾಗಿ ಕಲಿಸ್ತಾ ಇದ್ದೀವಿ ಸರ್. ಇನ್ನು ಈ ಸಂದರ್ಭದಲ್ಲಿ ಕೊತ್ತಕೋಟೆ ಗ್ರಾಮದ ರೈತ ML ರಾಮಾಂಜಿನಪ್ಪ ಕುಟುಂಬಸ್ಥರಾದ MN ಮರಿಯಾಲ ಲಕ್ಷ್ಮಯ್ಯ, ML ಪುರುಷೋತ್ತಮ್, KR ಪೃಥ್ವಿರಾಜ್, ದಾಕ್ಷಾಯಿಣಿ, ವರಲಕ್ಷ್ಮಿ ಇನ್ನೂ ಹಲವರು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ. ನಂಜನಗೂಡು ತಾಲೂಕಿನ ಶ್ರೀ ಕ್ಷೇತ್ರ ಸುತ್ತೂರು ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವದಲ್ಲಿ 120 ಜೋಡಿಗಳು ನವಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇಂದು 2ನೇ ದಿನವಾದ ಬುಧವಾರ ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಶ್ರೀ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಸತಿ ಪತಿಗಳಾಗಿದ್ದಾರೆ. ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮಾಂಗಲ್ಯ ವಿತರಿಸಿದ್ರು. ಗಟ್ಟಿ ಮೇಳದಲ್ಲಿ ತಾಳಿ ಕಟ್ಟಿ ಹೊಸ ಜೀವನಕ್ಕೆ ಕಾಲಿಟ್ಟ ವಧು ವರರಿಗೆ ಶ್ರೀಗಳು ಶುಭ ಹಾರೈಸಿದ್ರು. ವೀರಶೈವ ಲಿಂಗಾಯತ 4, ಪರಿಶಿಷ್ಟ ಜಾತಿ 61, ಪರಿಶಿಷ್ಟ ಪಂಗಡ 26, ಹಿಂದುಳಿದ ವರ್ಗಗಳ 18, ಅಂತರ್ಜಾತಿಯ 11 ವಿವಾಹಗಳಾಗಿದ್ದಾರೆ. ಇದರಲ್ಲಿ ತಮಿಳುನಾಡಿನ 23 ಜೋಡಿ, ವಿಶೇಷ ಚೇತನರು 4, ಮರುಮದುವೆ 1 ಆಗಿದೆ.
ಸಾಮೂಹಿಕ ವಿವಾಹದಲ್ಲಿ ಶಾಸಕ ರಾಮಮೂರ್ತಿ, ಕನಕಗುರು ಪೀಠದ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿ, ಸ್ವಾಮಿ ಗುರುರತ್ನಂ ಜ್ಞಾನ ತಪಸ್ವಿ ಸೇರಿದಂತೆ ಹಲವರು ಭಾಗವಹಿಸಿದ್ರು. ತುಂಬ ಖುಷಿ ಆಯಿತು. ಮತ್ತು ಒಂದು ಸಾಮೂಹಿಕ ವಿವಾಹ ಅಂದರೆ ಒಂಥರ ಇಷ್ಟ ಆಯಿತು. ತುಂಬ ಜನಗಳ ನಡುವೆ ಮದುವೆ ಆಗಿದೆ ಒಂಥರ ಇಷ್ಟ ಆಯಿತು, ಖುಷಿ ಅನ್ನಿಸ್ತಾ ಇದೆ. ಮುಂದೆ ಫ್ಯೂಚರ್ಗೆ ನಮಗೆ ಯೂಸ್ ಅಲ್ವಾ, ಮುಂದೆ ಫ್ಯೂಚರ್ ಚೆನ್ನಾಗಿರಬೇಕು ಅಂತಂದರೆ ಈಗ ಸಿಂಪಲ್ ಆಗಿ ಆದ್ರೇ ಒಳ್ಳೆಯದು ಅಂತ. ಕುಮಾರ್, CTV ನ್ಯೂಸ್, ನಂಜನಗೂಡು. ರೈತ ಸಂಘದ ಸಂಸ್ಥಾಪಕ, ಹುಟ್ಟು ಹೋರಾಟಗಾರ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರ 88ನೇ ಜನ್ಮದಿನದ ಅಂಗವಾಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಫೆಬ್ರವರಿ 13ರಂದು ನಮ್ಮ MDN ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ MR ಲಕ್ಷ್ಮೀನಾರಾಯಣ ತಿಳಿಸಿದರು. ಚಿಕ್ಕಬಳ್ಳಾಪುರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಬುಧವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ MR ಲಕ್ಷ್ಮೀನಾರಾಯಣ್ ಅವರು, ಅಂದು ಬೆಳಗ್ಗೆ 10 ಗಂಟೆಗೆ ನಡೆಯುವ ಕಾರ್ಯಕ್ರಮವನ್ನು ರಾಷ್ಟ್ರೀಯ ರೈತ ನೇತಾರ ರಾಕೇಶ್ ಟಿಕಾಯತ್ ಉದ್ಘಾಟಿಸುವರು. ಪ್ರೊಫೆಸರ್ MDN ನಾಕಣ್ಣಂತೆ ವಿಷಯವಾಗಿ ಬರಹಗಾರ ನಟರಾಜ್ ಹುಳಿಯಾರ್ ಸಂವಾದ ಮಾಡಲಿದ್ದಾರೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನರ್ಮದಾ ಬಚಾವೋ ಆಂದೋಲನದ ನಾಯಕಿ ಮೇಧಾ ಪಾಟ್ಕರ್, ಜನಪದ ವಿದ್ವಾಂಸ ಪ್ರೊಫೆಸರ್ ಹೇಶಿ ರಾಮಚಂದ್ರೇಗೌಡ, ಡಾಕ್ಟರ್ ಅಗ್ರಹಾರ ಕೃಷ್ಣಮೂರ್ತಿ, ಭಾರತೀಯ ಕಿಸಾನ್ ಯೂನಿಯನ್ನ ಯುದ್ಧವೀರ ಸಿಂಗ್, ಕೆನಡಾದ ರೈತ ಹೋರಾಟಗಾರ ಪ್ರೊಫೆಸರ್ ನೆಟ್ಟಿ ವೀಬ್, ಪಚ್ಚೆ ನಂಜುಂಡಸ್ವಾಮಿ, ದಿ ಹಿಂದೂ ಪತ್ರಿಕೆ ಸಂಪಾದಕ BS ಸತೀಶ್, ಸ್ಪೈನ್ನ ರೈತ ಹೋರಾಟಗಾರ ಪಾಲ್ ನಿಕಾಲ್ಸನ್, ತಮಿಳುನಾಡು ರೈತ ಸಂಘದ ನಲ್ಲಗೌಂಡರ್, ಹೊಂಡುರಾಸ್ ದೇಶದ ಸಚಿವ ರಾಫೆಲ್ ಅಲೆಗ್ರಿಯಾ, ರೈತ ಮುಖಂಡ KT ಗಂಗಾಧರ್ ಪಾಲ್ಗೊಳ್ಳುವರು ಎಂದರು. ಮಧ್ಯಾಹ್ನ 2:30ಕ್ಕೆ ಪ್ರೊಫೆಸರ್ MDN ಸ್ಮಾರಕ ಉಪನ್ಯಾಸದಡಿ ಭಾರತದ ರೈತರಿಗೆ ಆಗುತ್ತಿರುವ ಮೋಸಗಳು, ಅದರ ಹಿಂದಿರುವ ಬಂಡವಾಳ ಶಕ್ತಿಗಳ ಕುತಂತ್ರಗಳು, ಸ್ವಮರ್ಯಾದೆಯ ಕೃಷಿಯೆಡೆಗೆ ನಮ್ಮ ದಾರಿ ಎಂಬ ವಿಷಯವಾಗಿ ಕೃಷಿ ತಜ್ಞ ಡಾಕ್ಟರ್ ದೇವೇಂದ್ರ ಶರ್ಮಾ ಉಪನ್ಯಾಸ ನೀಡುವರು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ದೇಸಿ ಬಿತ್ತನೆ ಬೀಜ ಪ್ರದರ್ಶನ, ಪುಸ್ತಕ ಪ್ರದರ್ಶನ, ನಮ್ಮ ರೈತ ಮಾರುಕಟ್ಟೆ ಉದ್ಘಾಟನೆಯಾಗಲಿದೆ. ಸಂಜೆ 6:30ಕ್ಕೆ ಡೈರೆಕ್ಟ್ ಆಕ್ಷನ್ ಎಂಬ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ. ಹಿರಿಯ ನ್ಯಾಯವಾದಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಪ್ರಾಸ್ತಾವಿಕ ಭಾಷಣ ಮಾಡುವರು ಎಂದು ಹೇಳಿದರು. ರೈತ ಸಂಘದ ಸಾಮೂಹಿಕ ನಾಯಕತ್ವದಡಿ ಪ್ರೊಫೆಸರ್ MD ನಂಜುಂಡಸ್ವಾಮಿ ಆಶಯವನ್ನ ಇಂತಹ ಕಾರ್ಯಕ್ರಮಗಳ ಮೂಲಕ ಗಟ್ಟಿಗೊಳಿಸಲಾಗುತ್ತಿದೆ. ಜಿಲ್ಲೆಯಿಂದ ಈ ಕಾರ್ಯಕ್ರಮಕ್ಕೆ 500 ಮಂದಿ ಭಾಗಿಯಾಗುವರು ಎಂದು ಪ್ರಧಾನ ಕಾರ್ಯದರ್ಶಿ ಪ್ರತೀಶ್ ಹೇಳಿದರು. ನಿಜವಾಗ್ಲೂ ನಮ್ಮ ರೈತ ಶಕ್ತಿ ಏನಿದೆ, ರೈತನ ಆತ್ಮಗೌರವ ಏನಿದೆ, ಅದನ್ನು ಉಳಿಸಿ ಬೆಳೆಸತಕ್ಕಂಥ ನೇತಾರ ಡೈರೆಕ್ಟ್ ಆ್ಯಕ್ಷನ್ ಅಂತೀವಲ್ಲ, ಅದೊಂದು ಬೃಹತ್ತರವಾದಂಥ ಒಂದು ನಾಟಕವನ್ನು ಸಹ ಇವತ್ತು ದಿವಸ ನಾವು ಫೆಬ್ರವರಿ 13ನೇ ತಾರೀಕು ಅದು ಸುಮಾರು 10-15ನೇ ಪ್ರದರ್ಶನ ನಡೀತಾ ಇದೆ. ಇಂಥ ಒಂದು ಉನ್ನತವಾದಂಥ ಒಂದು ರೈತ ಚೇತನದ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂದಿದೆ. ಇದಕ್ಕೆ ಇಡೀ ರಾಷ್ಟ್ರದ ನಾಯಕತ್ವ ವಹಿಸತಕ್ಕಂಥ ರಾಕೇಶ್ ಟಿಕಾಯತ್ ಇರ್ಬೋದು, ನಮ್ಮ ರಾಜ್ಯದ ರೈತ ಚೇತನಗಳು ನಾಯಕರು ಇರ್ಬೋದು, ಎಲ್ಲರೂ ಅವತ್ತು ದಿವಸ ರವೀಂದ್ರ ಕಲಾಕ್ಷೇತ್ರದ ಹತ್ರ ಸೇರ್ತಾ ಇದ್ದೀವಿ. ಅನೇಕ ಪುಸ್ತಕಗಳು, ಅವರ ಚಿಂತನೆಗಳ ಪುಸ್ತಕಗಳು ಎಲ್ಲನೂ ಬಿಡುಗಡೆ ಆಗ್ತಾಯಿದೆ. ಮುಖ್ಯವಾಗಿ ಬಾರುಕೋಲು ಚಳುವಳಿಯ ಒಂದು ಪುಸ್ತಕ ಬಿಡುಗಡೆ ಆಗ್ತಾಯಿದೆ. ಬಾರುಕೋಲು ಚಳುವಳಿ ಇವತ್ತು ದಿವಸ ಏನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥದ್ದು, ನಿದ್ದೆ ಹೋಗ್ತಾರೋ ಸರ್ಕಾರವನ್ನು ಎಚ್ಚರಿಸಿ, ನೀವು ಮಾಡ್ತಾ ಇರೋ ಕೆಲಸಗಳು ಈ ಥರ ಇವೆ, ಈ ಕೆಲಸಗಳು ನೀವು ಮಾಡಬೇಕು, ಇಲ್ಲಾಂದರೆ ರೈತರಿಗೆ ನೀವು ಮೋಸ ಮಾಡ್ದಂಗೆ ಅಂತ ಆ ಒಂದು ಸರ್ಕಾರಗಳನ್ನು ಎಚ್ಚರಿಕೆ ಕೊಡ್ತಾ, ಸರ್ಕಾರಗಳನ್ನು ಅವು ನಿದ್ದೆಯಿಂದ ಅವು ಎದ್ದೊಳಂಗೆ ಮಾಡ್ತಾ ಏನು ಆ ಮಹಾನ್ ಚೇತನ ರೈತ ಚಳುವಳಿಯನ್ನು ಕಟ್ಟಿದ್ದಾರೆ. ಇಡೀ ರೈತ ಸಮುದಾಯವನ್ನೇ ರಾಜ್ಯಾದ್ಯಂತ, ಇಡೀ ರಾಷ್ಟ್ರಾದ್ಯಂತ, ಇಡೀ ವಿಶ್ವಾದ್ಯಂತ ರೈತರ ಒಂದು ಹುಮ್ಮಸ್ಸನ್ನು ಮೇಲಕ್ಕೆ ಪುಡಿದೇಳಂಗೆ ಮಾಡಿರ್ತಕ್ಕಂಥ ಒಂದು ಮಹಾನ್ ಚೇತನ, ಆ ಚೇತನದ ಒಂದು 88ನೇ ಜನ್ಮ ದಿನಾಚರಣೆಯನ್ನು ಫೆಬ್ರವರಿ 13ನೇ ತಾರೀಕು ಮಂಗಳವಾರ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲ್ ಹತ್ತಿರ ಸಂಪಂಗಿ ರಾಮನಗರ ಬೆಂಗಳೂರು ಇಲ್ಲಿ ಆಚರಿಸುವಂಥ ಒಂದು ಸಂಕಲ್ಪ ನಮ್ಮ ರಾಜ್ಯ ಮಟ್ಟದಲ್ಲಿ ಆಗಿರುತ್ತೆ.
ಸಂಘದ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ರಾಜ್ಯ ವಿಭಾಗೀಯ ಮಟ್ಟದ ಕಾರ್ಯಾಧ್ಯಕ್ಷ ರಘುನಾಥ ರೆಡ್ಡಿ, ಸಂಪತ್ ಕುಮಾರ್, ಹುಸೇನ್, ಶಿವಶಂಕರ್ ರೆಡ್ಡಿ, ವರದರಾಜು, ಲೋಕೇಶ್ ಗೌಡ, ಸನತ್ ಕುಮಾರ್, ಕದಿರೇಗೌಡ, ಭೀಮಣ್ಣ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚೇಳೂರು ತಾಲೂಕಿನ ಪುಲಗಲ್ಲು ಗ್ರಾಮ ಪಂಚಾಯಿತಿಯ ಉದವಾರಪಲ್ಲಿ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಇದರಿಂದ ಗ್ರಾಮಸ್ಥರು ನಾನಾ ಸಮಸ್ಯೆ ಅನುಭವಿಸುವಂತಾಗಿದೆ. ಈ ಗ್ರಾಮದ ಮುಂದೆ ನಿರ್ಮಾಣವಾಗಿರುವ ಚೆಕ್ ಡ್ಯಾಂನಲ್ಲಿ ನೀರು ತುಂಬಿದ್ದು ಅಲ್ಲಲ್ಲಿ ನೀರು ಸೋರಿಕೆಯಾಗಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ನಿಲ್ಲುವುದರಿಂದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ರಸ್ತೆ ಕುಂಟಿಯಂತೆ ಮಾರ್ಪಟ್ಟಿದೆ. ಇದರಿಂದ ಗ್ರಾಮಸ್ಥರು ನರಕ ಅನುಭವಿಸುವಂತಾಗಿದೆ. ಚೆಕ್ ಡ್ಯಾಂ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದು, ನೀರು ತುಂಬಿದ ಪ್ರತಿ ವರ್ಷ ಸೋರಿಕೆಯಿಂದ ರಸ್ತೆಯೆಲ್ಲ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಗುಣಿಗಳು ನಿರ್ಮಾಣವಾಗಿ ಯಾವುದೇ ವಾಹನಗಳು ಸಂಚರಿಸಲು ಆಗದಂತಹ ಸ್ಥಿತಿಯಲ್ಲಿ ದುಸ್ಥಿತಿಗೆ ಈ ರಸ್ತೆ ತಲುಪಿದೆ. ಅನೇಕ ವೇಳೆ ದ್ವಿಚಕ್ರ ವಾಹನಗಳ ಮೂಲಕ ಗ್ರಾಮಸ್ಥರು ಸಂಚರಿಸಿದ ಸಂದರ್ಭಗಳಲ್ಲಿ ಬಿದ್ದು ಗಾಯಗೊಳ್ಳುವುದು ಸಾಮಾನ್ಯವಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ನಮಸ್ಕಾರ. ಇದು ನೋಡಿ, ಊದಲ್ಪಲ್ಲಿ ಗ್ರಾಮದ ಸೇರಿದಂಥ ಒಂದು ರಸ್ತೆ ಇದು, ಮುಖ್ಯ ರಸ್ತೆ ಆಗಿದೆ. ಇಲ್ಲಿ ಚೆಕ್ ಡ್ಯಾಮ್ ಇದೆ. ಚೆಕ್ ಡ್ಯಾಮಲ್ಲಿ ಈ ರಸ್ತೆ ಇದೆ. ಈ ಚೆಕ್ ಡ್ಯಾಮ್ ತುಂಬಿದಾಗಲೂ ಮತ್ತು ಇದರಿಂದ ನೀರು ಸೋರಿಕೆ ಆಗ್ತಾ ಇದೆ. ಇದರಲ್ಲಿ ರಸ್ತೆ ಈ ನೀರು ಸೋರಿಕೆಯಿಂದ ರಸ್ತೆ ತುಂಬ ಹಾಳಾಗಿದೆ. ಸುಮಾರು 3ರಿಂದ 4 ಸತಿ ಇದಕ್ಕೆ ಗುದ್ದಲಿ ಪೂಜೆ ಮಾಡಿದ್ದಾರೆ ನಮ್ಮ ಶಾಸಕರು. ಯಾವುದೇ ರೀತಿ ಕೆಲಸ ನೆರವೇರಿಲ್ಲ. ಇಲ್ಲಿ ತುಂಬ ಜನ ಹುಡುಗರು ಬರಬೇಕಾದ್ರೆ ಕತ್ತಲ್ಲಿ ಮತ್ತು ಶಾಲೆ ಮಕ್ಕಳು ಇತರೆ ಯಾರೇ ಆಗಲಿ ಇಲ್ಲಿ ಬಂದಾಗೆಲ್ಲ ತುಂಬ ಜನಕ್ಕೆ ಪೆಟ್ಟುಗಳಾಗಿದೆ. ಸುಮಾರು 4-5 ವರ್ಷಗಳಿಂದ ತುಂಬ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಇದುವರೆಗೂ ಕಾಳಜಿ ವಹಿಸಿಲ್ಲ. ನಮ್ಮ ಇದನ್ನು ಕಾಂಟ್ರಾಕ್ಟ್ ತೆರ್ಕೊಂಡಂಥವ್ರು ಇರ್ಬೋದು ಮತ್ತು ಶಾಸಕರು ಇರ್ಬೋದು, ಇಲ್ಲಿನ ಮುಖ್ಯಸ್ಥರು ಯಾರೇ ಇರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀವಿ. ನೋಡಿ, ಇದೇ ರೀತಿ ನಮ್ಮ ಪುಲಗಲ್ ಪಂಚಾಯತಿ ಗ್ರಾಮದಲ್ಲಿ ಸುಮಾರು ರಸ್ತೆಗಳು ಹದಗೆಟ್ಟಿದ್ದಾವೆ. ಪುಲಗಲ್ಲಲ್ಲಿ ಇದಕ್ಕೆ ಮುಂಚೆ ನಮ್ಮ ಇದೇ ನ್ಯೂಸ್ ಚಾನಲಲ್ಲಿ ತಿಳಿಸಿದ್ವು.
ರಸ್ತೆಯಲ್ಲಿ ಮುಖ್ಯ ರಸ್ತೆ ಚೇಳೂರು ಮತ್ತು ಚಾಕ್ವೆಲ್ ಮುಖ್ಯ ರಸ್ತೆ ಪುಲೂರು ಗ್ರಾಮದಲ್ಲಿ ಹಾದು ಹೋಗುವಂಥ ಜಾಗದಲ್ಲಿ ಇದಕ್ಕಿಂತ ಹಾಳಾಗಿತ್ತು ರಸ್ತೆಗಳು. ನೋಡಿ ನಿನ್ನೆ ಇಲ್ಲಿ ಈ ಗುಣಿಯಲ್ಲಿ ಒಬ್ಬ ಹುಡುಗ ಬಿದ್ದವನೇ, ಕಾಲು ಪ್ಯಾಚರ್ ಆಗಿದೆ ಹುಡುಗನಿಗೆ. ಈ ಸದ್ಯಕ್ಕೆ ಬೆಂಗಳೂರಿಗೆ ಹೋಗಿದ್ದಾರೆ ಹುಡುಗರು. ನೋಡಿ ಈ ಥರ ಇದೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳಾಗ್ಬೋದು ಅಥವಾ ನಮ್ಮ ಶಾಸಕರಾಗ್ಬೋದು ಇದ್ರ ಬಗ್ಗೆ ಗಮನ ಇಟ್ಕೊಂಡು ಆದಷ್ಟು ಬೇಗ ಈ ಕೆಲಸ ಮುಗಿಸ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಈ ಗ್ರಾಮದ ಮುಖ್ಯ ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿ ಅಧಿಕಾರಿಗಳು ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಆದರೆ ಕಾಮಗಾರಿ ಪ್ರಾರಂಭಿಸಿಲ್ಲ ಎನ್ನುವುದು ಗ್ರಾಮದ ಶ್ರೀಕಾಂತ್ ಹಾಗೂ ಗ್ರಾಮದ ಯುವಕರ ಆರೋಪವಾಗಿದೆ. ಸಂಬಂಧಿಸಿದ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೂಡಲೇ ಊದುವಾರಪಲ್ಲಿ ಮುಂದಿರುವ ರಸ್ತೆಯನ್ನ ಸರಿಪಡಿಸಬೇಕೆಂದು ಆಗ್ರಹಿಸಿದ್ದಾರೆ. ರಸ್ತೆ ನಿರ್ಮಾಣವಾಗದಿದ್ದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಗುಣಮಟ್ಟದ ಪೌಷ್ಟಿಕ ಆಹಾರದ ಜೊತೆಗೆ ಆರೋಗ್ಯ ತಪಾಸಣೆ ಮಾಡಲಾಗುತ್ತದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ವಿ ಶಿವಕುಮಾರ್ ಹೇಳಿದರು. ಮಾಲೂರು ಸಮಾಜ ಕಲ್ಯಾಣ ಇಲಾಖೆ ಆವರಣದ ಜಿಲ್ಲಾ ಆಯುಷ್ ಆಸ್ಪತ್ರೆ ರಾಷ್ಟ್ರೀಯ ಅಭಿಯಾನದಡಿ ಎಸ್ಸಿ ಎಸ್ಪಿ ಟಿಎಸ್ಪಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದಲ್ಲಿ ಆಯುಷ್ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸರ್ಕಾರದ ಆದೇಶದಂತೆ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ವಿವಿಧ ರೀತಿಯ ಪೌಷ್ಟಿಕ ಆಹಾರ ಆರೋಗ್ಯವನ್ನ ಕಾಪಾಡುವ ಜವಾಬ್ದಾರಿ ತಾಲೂಕು ಅಧಿಕಾರಿಗಳು ಮೇಲ್ವಿಚಾರಕರದ್ದಾಗಿದೆ. ಪ್ರತಿ ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಲಾಗುತ್ತದೆ. ಪ್ರತಿನಿತ್ಯ ವಿವಿಧ ರೀತಿಯ ಮೊಳಕೆ ಕಟ್ಟಿದ ಸಾಂಬಾರ್, ಮೊಟ್ಟೆ, ಬಾಳೆಹಣ್ಣು ನೀಡುವ ಮೂಲಕ ಆರೋಗ್ಯವಂತ ವಿದ್ಯಾರ್ಥಿಗಳಾಗಿ ಮಾಡಲಾಗುತ್ತದೆ ಎಂದರು. ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಒಳಪಡುವಂತಹ ವಿದ್ಯಾರ್ಥಿ ನಿಲಯಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾನ್ಯ ಆಯುಷ್ ಡಿಪಾರ್ಟ್ಮೆಂಟಿಂದ ಎಲ್ಲ ಡಾಕ್ಟರ್ಸ್ ಬಂದು ಈ ದಿನ ಹಮ್ಮಿಕೊಂಡಿದ್ದಾರೆ. ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಅವರ ಚಿಕಿತ್ಸೆಯನ್ನು ಉತ್ತಮ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅವರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಅದರಿಂದ ಮೇಡಮ್ಮು ಎಲ್ಲ ಡಾಕ್ಟರ್ಸ್ ಮೇಡಮರ್ಗೂ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದೇ ರೀತಿ ಎಲ್ಲ ಮಕ್ಕಳಿಗೂ ತಪಾಸಣೆ ಮಾಡಿ ಮಕ್ಕಳಿಗೆ ಆರೋಗ್ಯನೇ ನಮಗೆ ಭಾಗ್ಯ ಅಂತೇಳಿ ತಿಳಿದು ಎಲ್ಲ ಮಕ್ಕಳು ಪ್ರತಿಯೊಂದು ಮಗುವಿನ ಆರೋಗ್ಯದ ದೃಷ್ಟಿ ಇಲಾಖೆ ಕಾಪಾಡಬೇಕಾಗಿರೋದ್ರಿಂದ ನಮ್ಮ ಕರ್ತವ್ಯ ಆಗೋದ್ರಿಂದ ಪ್ರತಿಯೊಂದು ಮಗುವಿನ ಆರೋಗ್ಯವನ್ನು ಪಾಪ ಡಾಕ್ಟರ್ ಮೇರವರೆಗೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಆದ್ದರಿಂದ ಡಾಕ್ಟರ್ಸ್ ಮೇಡಮ್ ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಡಾಕ್ಟರ್ ನಾಗಪದ್ಮ, ಶಿವಾರಪಟ್ಟಣ ಡಾಕ್ಟರ್ ಕಮಲಾ, ಚಿಕ್ಕತಿರುಪತಿ ಡಾಕ್ಟರ್ ಸುಮಿತಾ, ಮುಳಬಾಗಿಲು ಡಾಕ್ಟರ್ ಮೊಯಿನ್ ಖಾದರ್ ಅಜೀಜ್ ಇನ್ನೂ ಹಲವರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ನೀಡಿರುವ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಬೂತ್ ಮಟ್ಟದಲ್ಲಿ ಪ್ರತಿ ಮನೆಗೆ ತಿಳಿಸುವ ಜವಾಬ್ದಾರಿ ಪಕ್ಷದ ಕಾರ್ಯಕರ್ತರ ಮೇಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ತಿಳಿಸಿದರು. ಬಾಗೇಪಲ್ಲಿಯ ವಾಸವಿ ಕಲ್ಯಾಣ ಮಂಟಪದಲ್ಲಿ ಗ್ರಾಮ ಚಲೋ ಅಭಿಯಾನ ಫೆಬ್ರವರಿ 9ರಿಂದ 11ರವರೆಗೆ ಇರುವ ಕಾರಣ ಪ್ರವಾಸಿ ಕಾರ್ಯಕರ್ತರ ಸಭೆ ಉದ್ಘಾಟಿಸಿ ಮಾತನಾಡಿ, ನರೇಂದ್ರ ಮೋದಿ 3ನೇ ಬಾರಿಗೆ ದೇಶದ ಪ್ರಧಾನಿ ಆಗಬೇಕಾಗಿರುವುದರಿಂದ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 28 ಸ್ಥಾನಗಳ ಪೈಕಿ 28 ಗೆದ್ದೇ ಗೆಲ್ಲುತ್ತದೆ. ಆದ್ದರಿಂದ ಕಾರ್ಯಕರ್ತರು 10 ವರ್ಷಗಳಲ್ಲಿ ಪ್ರಧಾನಿಯವರ ಸಾಧನೆಯನ್ನ ಪ್ರತಿ ಗ್ರಾಮದ ಪ್ರತಿ ಮನೆಗೆ ಮುಟ್ಟಿಸುವ ಕೆಲಸವನ್ನ ಕಾರ್ಯಕರ್ತರು, ಪ್ರಮುಖರು, ಬೂತ್ ಸಂಚಾಲಕರು ಮಾಡಬೇಕಾಗಿದೆ ಎಂದರು. ಈ ಬಾರಿಯ ಪಾರ್ಲಿಮೆಂಟ್ ಚುನಾವಣೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟಿಸಿರುವ ಪ್ರಧಾನಿ ಮೋದಿಯವರು 500 ವರ್ಷಗಳ ಭಾರತೀಯರ ಕನಸನ್ನ ನನಸುಗೊಳಿಸಿ ಸನಾತನ ಧರ್ಮ ಎತ್ತಿ ಹಿಡಿದಿದ್ದಾರೆಂದು ಹೇಳಿದರು.
ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ, ಹಿಂದಿನ ಕಾಂಗ್ರೆಸ್ ಪಕ್ಷ 60 ವರ್ಷದಲ್ಲಿ ಆಗದ ಸಾಧನೆ ಪ್ರಧಾನಿ ಮೋದಿ 10 ವರ್ಷಗಳಲ್ಲಿ ಮಾಡಿ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕಾಗಿರುವುದರಿಂದ ಕಾರ್ಯಕರ್ತರು ಮನೆಯಲ್ಲಿ ಮೈಮರೆತು ಕುಳಿತುಕೊಳ್ಳಬೇಡಿ. ಪ್ರತಿ ಬೂತ್ನಲ್ಲಿ 60% ಮತ ಸಿಗಬೇಕು. ಯಾಮಾರಿದ್ರೆ ಮತ್ತೆ ಭ್ರಷ್ಟ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಎನ್ನುವ ಎಚ್ಚರಿಕೆ ನಿಮ್ಮಲ್ಲಿರಬೇಕು. ವಿಧಾನಸಭೆ ಚುನಾವಣೆಯಲ್ಲಿ ಬಿಟ್ಟಿ ಗ್ಯಾರಂಟಿಗಳನ್ನು ಘೋಷಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ನಿಂದ ಯಾವುದೇ ಅಭಿವೃದ್ಧಿಯಾಗಿಲ್ಲ ಎಂದರು. ಪ್ರಚಾರ ಮಾಡೋಣ. ಪ್ರತಿಯೊಂದು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಏನು 5 ವರ್ಷಗಳಲ್ಲಿ ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಸಾಧನೆಗಳನ್ನ, ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಮಾಡ್ತಕ್ಕಂಥ ಏನು ವಿಕಸಿತ ಭಾರತ ಇರ್ಬೋದು, ಸನಿಧಿ ಇರ್ಬೋದು, ಮತ್ತೆ ವಿಶ್ವಕರ್ಮ ಯೋಜನೆಗಳಿರ್ಬೋದು, ಅನೇಕ ಯೋಜನೆಗಳನ್ನ ಮನೆ ಮನೆಗೂ ನಾವೆಲ್ಲ ತಲುಪಬೇಕು. ಈಗಾಗಲೇ ಪಂಚಾಯತಿಯಲ್ಲಿ ಅಧಿಕಾರಿಗಳ ಮುಖಾಂತರ ಬಂದಿದೆ ಇಲ್ವಾ? ಈಗೆಲ್ಲ ತಗೊಂತಾರ ಇಲ್ವಾ? ಇದನ್ನೆಲ್ಲ ಜನಕ್ಕೆ ನಾವು ಮನವರಿಕೆ ಮಾಡಬೇಕು. ಈ ದೇಶದಲ್ಲಿ ನಾವು ಇವತ್ತು ಉಳಿಬೇಕಾದ್ರೆ, ದೇಶ ಉಳಿಬೇಕು, ನಮ್ಮ ಹಿಂದುತ್ವ ಉಳಿಬೇಕು, ಜೊತೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವೆಲ್ಲ ಕೂಡ ದೇಶದ ಬಗ್ಗೆ ಯೋಚನೆ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷನ ಪ್ರತಿಯೊಬ್ಬ ನಮ್ಮ ನಾಯಕರು ಇಲ್ಲಿ ಇರ್ತಕ್ಕಂಥವ್ರು ಮನೆ ಪ್ರಚಾರ ಮಾಡಿ, ಯಾವುದೇ ಪಕ್ಷದಲ್ಲಿರ್ತಕ್ಕಂಥ ಬೇರೆ ಪಕ್ಷದಲ್ಲಿರ್ತಕ್ಕಂಥ ನಾವು ಕರೆತಂದು ಭಾರತೀಯ ಜನತಾ ಪಕ್ಷನ ನಾವೇನು 63,000 ನಾವು ಓಟ್ ತಗೊಂಡಿದ್ದೀವೋ ಅದನ್ನ ಡಬಲ್ ಮಾಡ್ಬೇಕೀಗ. ಸಂಸದರ ಚುನಾವಣೆಯಲ್ಲಿ ನೀವೆಲ್ಲ ಮನಸ್ಸು ಮಾಡಿದ್ರೆ ಯಾವ ದೊಡ್ಡದೇನಿಲ್ಲ. ಇದು ನನಗೆ ಗೊತ್ತು ನಿಮ್ಮ ಶಕ್ತಿ ಏನಿದೆ ಅಂತ. ಆ ಶಕ್ತಿನ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ನಾಗಭೂಷಣ್, ಸಹ ಉಸ್ತುವಾರಿ ವೆಂಕಟೇಶ್, ಬಿಜೆಪಿ ಮಂಡಲಾಧ್ಯಕ್ಷ ಪ್ರತಾಪ್, ಗುಡಿಬಂಡೆ ಮಂಡಲಾಧ್ಯಕ್ಷ ಗಂಗಿರೆಡ್ಡಿ, ಬಿಜೆಪಿ ಮುಖಂಡರಾದ ವೆಂಕಟೇಶ್, ಜಿಎಲ್ ಕೃಷ್ಣಾರೆಡ್ಡಿ, ಲೋಕೇಶ್, ಬಿಎಸ್ಎನ್ಎಲ್ ವೆಂಕಟೇಶ್, ಗೋಪಾಲ್ ಸುರೇಶ್ ಇನ್ನೂ ಹಲವರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನಮ್ಮ ತೋಟ, ಮನೆ, ಭೂಮಿ, ನೀರು, ಸುತ್ತಮುತ್ತಲಿನ ವಾತಾವರಣ, ಗಾಳಿ ಉಳಿದು ಉತ್ತಮಗೊಳ್ಳಬೇಕಾದರೆ ರೈತನ ಕೈಯಲ್ಲಿ ಭೂಮಿ ಇರಬೇಕು. ದೇಶದಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕೆಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಂತಾಮಣಿ ತಾಲೂಕು ಘಟಕದಿಂದ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕತ್ತರಿಗುಪ್ಪೆ ಗ್ರಾಮದ ಡಿಪೋ ಚಲಪತಿರವರ ತೋಟದಲ್ಲಿ ಸಂಘದ ಸದಸ್ಯರಿಗೆ 1 ದಿನದ ಕಾರ್ಯಾಗಾರ ಹಾಗೂ ಅಂಬಾಜಿದುರ್ಗ ಹೋಬಳಿ ಘಟಕದ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ರೈತರಿಗೆ ಮಾರಕವಾಗಿರುವ ಕೃಷಿ ಕಾಯ್ದೆಯನ್ನ ಸರ್ಕಾರ ರದ್ದುಗೊಳಿಸಬೇಕು ಎಂದರು. ರೈತರ ಪರವಾಗಿರುವ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನ ಅನುಷ್ಠಾನಕ್ಕೆ ತರಲು ಸರ್ಕಾರಗಳು ವಿಫಲವಾಗಿದ್ದು, ಇಡೀ ದೇಶದ ರೈತರ ಹಿತದೃಷ್ಟಿಯಿಂದ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನ ಅನುಷ್ಠಾನಗೊಳಿಸಬೇಕು. ಕೃಷಿ ಕಾಯ್ದೆ ಬದಲಾವಣೆಯಿಂದಾಗಿ ಮುಂದಿನ 10 ವರ್ಷಗಳಲ್ಲಿ ಕಾರ್ಪೊರೇಟ್ ಕಂಪನಿಗಳ ಹಾವಳಿಯಿಂದ 70% ರೈತರು ಕೃಷಿ ಕ್ಷೇತ್ರದಲ್ಲಿ ಇರಲಾರರು ಎಂದರು. ಈಗಾಗಲೇ ನಮ್ಮ ಆನಂದ್ ಅವರು ಹೇಳ್ಬೇಕಾದ್ರೆ ತೋಟಗಾರಿಕೆ ಬಗ್ಗೆ ಡಾಕ್ಟರ್ MS ಸ್ವಾಮಿನಾಥನ್ ಬಗ್ಗೆ ಹೇಳಿದ್ರು. ಅಪಾರ ಗೌರವ ಇಟ್ಕೋಬೇಕು ನಾವು ಅವ್ರ ಬಗ್ಗೆ. ಲಾಸ್ಟ್ 10 ವರ್ಷದ ಹಿಂದೆ ತೋಟಗಾರಿಕೆ ಇಲಾಖೆಯಲ್ಲಿ 16,000 ಎಕರೆ ಭೂಮಿ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಮಾಡಿ ಬಿಟ್ಟು ಹೋಗಿದ್ದಾರೆ. ಕರ್ನಾಟಕದಲ್ಲಿ ನರಿಗೌಡ 16,000 ಎಕರೆ ಹೆಕ್ಟೇರ್ ಪ್ರದೇಶ ತೋಟಗಾರಿಕೆಯಲ್ಲಿ ಇದೆ ಅಂದರೆ ದೇಶದಲ್ಲಿ ಎಲ್ಲೂ ಇಲ್ಲ. ಬಿಕಾಸ್ ಆಫ್ ಮರಿಗೌಡ. ಆ ಕಾರಣಕ್ಕೆ ನಾವು ಅದನ್ನು ಯೋಚನೆ ಮಾಡಬೇಕಾಗಿದೆ. 10 ವರ್ಷದ ಹಿಂದೆ 6,000 ಎಕರೆ ಭೂಮಿಯನ್ನು ಯಾರು ಖಾಸಗಿಯವರಿಗೆ ಕೊಟ್ಬಿಟ್ಟು ಅವತ್ತಿನ ಮುಖ್ಯಮಂತ್ರಿ ಅವತ್ತು ಈಗೇನು ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ ಇದ್ರು ವಂದಿತಾ ಶರ್ಮಾ, ಆಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ತೋಟಗಾರಿಕೆ ಇಲಾಖೆಗೆ ಒಂದು ದಿವಸ ವಿಶೇಷವಾದ ಒಂದು ಸಭೆಯನ್ನು ಕರೆದು ನಾನು ಭಾಗವಹಿಸಿದೆ. ಅವತ್ತು ಅವರಿಗೆ ಅರ್ಥ ಮಾಡಿಸಿ, ಇದು ಯಾರಪ್ಪನ ಮನೆ ಆಸ್ತಿಯೂ ಅಲ್ಲ, ಇದು ರೈತರಿಗೆ, ರೈತರ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರೋದು. ಯಾರಿಗೂ ಇದು 90 years ಲೀಸ್ ಕೊಡಲಿಕ್ಕೆ ಅಲ್ಲ ಇದು ಅಂತ ಹೇಳಿ
ಇನ್ನು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಚಿಂತಾಮಣಿ ತಾಲೂಕು ಗೌರವಾಧ್ಯಕ್ಷ ಸಿದ್ದು ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಎಂಎಲ್ ಆಂಜನೇಯ ರೆಡ್ಡಿ, ಕಾರ್ಯಾಧ್ಯಕ್ಷ ಆರ್ಎಸ್ಸಿ ಆಂಜನೇಯ ರೆಡ್ಡಿ, ಖಜಾಂಚಿ ಕೆ ವೆಂಕಟಸುಬ್ಬಾರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಪವನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅಗ್ನಿಶಾಮಕ ದಳವೆಂದರೆ ಕೇವಲ ಬೆಂಕಿ ನಂದಿಸುವುದಷ್ಟೇ ಅಲ್ಲ, ನೀರಿನಿಂದ ಅಪಘಾತ, ಕಟ್ಟಡದೊಳಗೆ ಸಿಲುಕಿದಾಗ ಮೊದಲಾದ ಸಂದರ್ಭಗಳಲ್ಲಿ ಪ್ರಾಣಾಪಾಯದಿಂದ ಪಾರು ಮಾಡಲು 112ಕ್ಕೆ ತುರ್ತಾಗಿ ಸಂಪರ್ಕಿಸಿ ಎಂದು ಅರಸೀಕೆರೆ ಅಗ್ನಿಶಾಮಕ ಠಾಣಾಧಿಕಾರಿ ಪುಟ್ಟಮಲ್ಲೇಗೌಡ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಅರಸೀಕೆರೆ ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಸಿಬ್ಬಂದಿಯೊಂದಿಗೆ ಅಗ್ನಿಶಮನ ಕಾರ್ಯಾಚರಣೆ ಪ್ರದರ್ಶನ ನೀಡಿ ಅವರು ಮಾತನಾಡಿದರು. ಮನೆಯಲ್ಲಿ ಅಡುಗೆ ಅನಿಲ ಸೋರಿಕೆಯಾಗುತ್ತಿದ್ದರೆ ಯಾವುದೇ ಸ್ವಿಚ್ ಆನ್ ಅಥವಾ ಆಫ್ ಮಾಡಲು ಹೋಗಬೇಡಿ. ಯಥಾಸ್ಥಿತಿ ಕಾಪಾಡಿ ಕೂಡಲೇ ನಮಗೆ ಮತ್ತು ಗ್ಯಾಸ್ ಏಜೆನ್ಸಿಗೆ ದೂರವಾಣಿ ಕರೆ ಮಾಡಿ ಒಲೆಯಿಂದ ಅಡಿಗೆ ಸಿಲಿಂಡರ್ ಕೆಳಗೆ ಇರುವಂತೆ ನೋಡಿಕೊಳ್ಳಿ. ವರ್ಷಕ್ಕೊಮ್ಮೆ ಗ್ಯಾಸ್ ಟ್ಯೂಬ್ ಅನ್ನು ಬದಲಿಸಿ. ಬೇಸಿಗೆಯಲ್ಲಿ ಬಯಲಿನಲ್ಲಿ ಕಸಕ್ಕೆ ಬೆಂಕಿ ಹಾಕಬೇಡಿ. ಅದರ ಕಿಡಿ ಗಾಳಿಗೆ ಬಹುದೂರ ಹೋಗಿ ಹುಲ್ಲು ಬಣವೆಗಳು, ಗುಡಿಸಲು ಮನೆಗಳ ಮೇಲೆ ಬೀಳುವ ಸಾಧ್ಯತೆ ಇರುತ್ತದೆ ಎಂದು ಹೇಳಿದರು. ಫೈರ್ಮನ್ಗಳಾದ ರವಿ, ನಾಗೇಶ್, ಕಾಡೇಶ ಪಾಟೀಲ್, ವೀರಪ್ಪ ಆದಮನಿ ಪ್ರಾತ್ಯಕ್ಷತೆಗೆ ನೆರವಾಗಿದ್ರು. ಭಾರತೀಯರೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಸಹಬಾಳ್ವೆಯಿಂದ ಬದುಕುತ್ತಿದ್ದೇವೆ. ಸಂವಿಧಾನ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕು ನೀಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಬಗ್ಗೆ ಎಲ್ಲರೂ ತಿಳಿಯಬೇಕು ಎಂದು ದಪ್ಪರ್ತಿ ಶಾಲಾ ಶಿಕ್ಷಕಿ ರಾಧಾ ತಿಳಿಸಿದರು. ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಹಾಗೂ ಸ್ತಬ್ಧ ಚಿತ್ರ ಮೆರವಣಿಗೆ ನಡೆಸಿ ನಂತರ ಅವರು ಮಾತನಾಡಿದರು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಮುಖವೀಣೆ ಆಂಜಿನಪಾರ್ ಅವರಿಗೆ ಸನ್ಮಾನ ಮಾಡಲಾಯಿತು. ಸಂವಿಧಾನ ಜಾಗೃತಿ ಅಂಗವಾಗಿ ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ಜಯಶೀಲರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳನ್ನು ಬಹುಮಾನವಾಗಿ ನೀಡಲಾಯಿತು. ಸಂವಿಧಾನ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು.
ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಹೋಬಳಿಯ ಗೋರಘಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮುಂದಿನ 5 ವರ್ಷಗಳ ಅವಧಿಗೆ ನಿರ್ದೇಶಕರ ಚುನಾವಣೆಯಲ್ಲಿ ಪೈಪೋಟಿಯ ನಡುವೆ 12 ನೂತನ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ನೂತನ ನಿರ್ದೇಶಕರನ್ನ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಪ್ಪಾಜಿ ಗೌಡ, ಸರ್ಕಾರಿ ನಾಮಿನಿ ನಿರ್ದೇಶಕ ದೇವಿಕುಮಾರ್, ಪಾರ್ಥ ಸಾರಥಿ, ಚಂದ್ರಪ್ಪ, ಹನುಮಂತರಾಜು, ಪೂಜಾ ಹನುಮಯ್ಯ ಅಭಿನಂದಿಸಿದ್ರು. ಸಂವಿಧಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಸ್ತಬ್ಧ ಚಿತ್ರದ ಮೆರವಣಿಗೆ ಇಂದು ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಸಂಭ್ರಮದಿಂದ ನಡೆಯಿತು. ಪರಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಜಾಗೃತಿ ಜಾಥಾವನ್ನ ಬರಮಾಡಿಕೊಂಡ್ರು. ಡೊಳ್ಳು ಕುಣಿತ, ನಾದಸ್ವರ, ಇತರೆ ಸಾಂಪ್ರದಾಯಿಕ ಕಲಾ ತಂಡಗಳು ಅದ್ದೂರಿಯಾಗಿ ಸ್ವಾಗತಿಸಿದವು. ಪರಗೋಡು ಪ್ರೌಢಶಾಲೆ ವಿದ್ಯಾರ್ಥಿಗಳು, ಶಿಕ್ಷಕರು ಸ್ತಬ್ಧ ಚಿತ್ರದ ಸ್ವಾಗತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಯುವಕರ ಬೈಕ್ ಜಾಥಾ ಆಕರ್ಷಣೀಯವಾಗಿತ್ತು. ತಮಟೆ, ಡೊಳ್ಳು ವಾದನ, ಬೊಂಬೆ ಕುಣಿತ ಇನ್ನಿತರ ಜಾನಪದ ಕಲಾ ತಂಡಗಳು ಪಾಲ್ಗೊಂಡಿದ್ವು. ಬೈಕ್ ರ್ಯಾಲಿ ನಡೆಸಲಾಯಿತು. ಸಂವಿಧಾನ ಕುರಿತು ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿತ್ತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೆಲ್ಫಿ ಸ್ಪಾಟ್ನಲ್ಲಿ ಯುವಕರ ಹುಚ್ಚು ಸಾಹಸ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್, ನೆಟ್ಟಿಗರಿಂದ ಆಕ್ರೋಶ. ಬರದ ನಾಡಿನಲ್ಲಿ ಕಾಂತಿ ಮೂಡಿಸಿದ ಸೂರ್ಯಕಾಂತಿ, ಬಾಗೇಪಲ್ಲಿ ರೈತರಿಗೆ ಬಂಪರ್ ಬೆಳೆ. ಸುತ್ತೂರು ಜಾತ್ರೆಯಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ 120 ಜೋಡಿಗಳು, ನವ ದಂಪತಿಗಳಿಗೆ ಶ್ರೀಗಳಿಂದ ಆಶೀರ್ವಾದ. ಫೆಬ್ರವರಿ 13ಕ್ಕೆ ಪ್ರೊಫೆಸರ್ MDN ಕಾರ್ಯಕ್ರಮ, ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರಲಿದೆ ರೈತ ನಾಯಕರ ದಂಡು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.